ಇತ್ತ ಇರಾನ್ ಇಸ್ರೇಲ್ ಯುದ್ಧ ನಡೀತಿದ್ರೆ ಅತ್ತ ವಾಷಿಂಗ್ಟನ್ ನಲ್ಲಿ ಟ್ರಂಪ್ ಕೆಲವೊಂದು ವಿಚಾರಗಳನ್ನ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಶಕ್ತಿಯಾಗಲು ಬಿಡೋದಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಬಳಿಕ ಮಾತನಾಡಿದ ಟ್ರಂಪ್, ಅಮೆರಿಕ ಸೇನೆಯು ಕೆಲವು ಸಮಯದ ಹಿಂದೆ ಇರಾನ್ನಲ್ಲಿ ದೊಡ್ಡ ಪ್ರಮಾಣದ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಇರಾನ್ ಆಡಳಿತದಿಂದ ಉಂಟಾಗುವ ಬೆದರಿಕೆಗಳನ್ನು ನಿವಾರಿಸುವ ಮೂಲಕ ಅಮೆರಿಕದ ಜನರನ್ನು ರಕ್ಷಿಸುವುದು ನಮ್ಮ ಉದ್ದೇಶವಾಗಿದೆ. ಇರಾನ್ ಕ್ರೂರ ಮತ್ತು ಅತ್ಯಂತ ನಿರ್ದಯ ಜನರ ಗುಂಪು. ಅದರ ಅಪಾಯಕಾರಿ ಚಟುವಟಿಕೆಗಳು ಯುನೈಟೆಡ್ ಸ್ಟೇಟ್ಸ್, ನಮ್ಮ ಪಡೆಗಳು, ವಿದೇಶದಲ್ಲಿರುವ ನಮ್ಮ ಮಿಲಿಟರಿ ನೆಲೆಗಳು ಮತ್ತು ಪ್ರಪಂಚದಾದ್ಯಂತ ನಮ್ಮ ಮಿತ್ರ ರಾಷ್ಟ್ರಗಳಿಗೆ ನೇರವಾಗಿ ಬೆದರಿಕೆ ಹಾಕ್ತವೆ ಎಂದಿದ್ದಾರೆ. ಇದೇ ವೇಳೆ ಇರಾನ್ನಲ್ಲಿ ಆಡಳಿತ ಬದಲಾವಣೆಯೇ ನಮ್ಮ ಉದ್ದೇಶ ಎಂದು ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಅನ್ನು ವಶ ಪಡೆದುಕೊಂಡು ಸರ್ಕಾರವನ್ನ ವಹಿಸಿಕೊಳ್ಳಿ ಎಂದು ಟ್ರಂಪ್ ಜನರಿಗೆ ಕರೆಯನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಅಮೆರಿಕವು ಇರಾನ್ನಲ್ಲಿ ಪ್ರಮುಖ ಯುದ್ಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಎಂದು ಟ್ರಂಪ್ ಹೇಳಿಕೊಂಡಿದ್ದಾರೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸುವುದನ್ನ ಮುಂದುವರೆಸಿ ಅಮೆರಿಕವನ್ನ ತಲುಪುವ ಸಾಮರ್ಥ್ಯವಿರುವ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಲು ಯೋಜಿಸಿದೆ. ಇಷ್ಟೇ ಅಲ್ಲದೆ ಕಳೆದ 47 ವರ್ಷಗಳಿಂದ ಇರಾನ್ ಆಡಳಿತವು ಅಮೆರಿಕ ಮುರ್ದಾಬಾದ್ ಎಂದು ಕೂಗ್ತಿದೆ. ಇರಾನ್ ನಮ್ಮ ಸೈನಿಕರು ಮತ್ತು ಅನೇಕ ದೇಶಗಳ ಮುಕ್ತ ಜನರನ್ನ ಗುರಿಯಾಗಿಸಿಕೊಂಡು ಹಲವಾರು ರೀತಿಯ ಕೆಟ್ಟ ಕೆಲಸವನ್ನ ಮಾಡಿದ್ದಾರೆ. ಇರಾನ್ ಆರಂಭಿಕ ದಾಳಿಗಳಲ್ಲಿ ಟೆಹರಾನ್ನಲ್ಲಿರುವ ಯುಎಸ್ ರಾಯಭಾರಿ ಕಚೇರಿಯನ್ನ ಹಿಂಸಾತ್ಮಕವಾಗಿ ವಶಪಡಿಸಿಕೊಂಡಿರುವುದು ಸೇರಿದೆ. ಅಲ್ಲಿ ಡಜನ್ ಗಟ್ಟಲೆ ಅಮೆರಿಕ ನಾಗರಿಕರನ್ನ 444 ದಿನಗಳ ಕಾಲ ಒತ್ತೆಯಾಗಿಸಿ ಇರಿಸಲಾಗಿತ್ತು. 1983ರಲ್ಲಿ ಇರಾನ್ ಪರ ಪಡೆಗಳು ಬೈರತ್ನಲ್ಲಿರುವ ಮೈರನ್ ಬ್ಯಾರಕ್ಗಳ ಮೇಲೆ ಬಾಂಬ್ ದಾಳಿ ನಡೆಸಿ 241 ಅಮೆರಿಕನ್ ಸೈನಿಕರನ್ನ ಕೊಂದವು. ಅವರಿಗೆ 2000 ಇಸುವಿಯಲ್ಲಿ ಯುಎಸ್ಎಸ್ ಕೋಲ್ ಮೇಲಿನ ದಾಳಿ ಬಗ್ಗೆ ತಿಳಿದಿತ್ತು ಮತ್ತು ಬಹುಶಃ ಅದರಲ್ಲಿ ಭಾಗಿಯಾಗಿರಬಹುದು. ಈ ದಾಳಿಯು ಹಲವಾರು ಸಾವು ನೋವುಗಳಿಗೆ ಕಾರಣವಾಯಿತು. ಹಾಗಿದ್ರೆ ಆ ಒಂದು ಸಾವು ನೋವಿಗೆ ಪ್ರತೀಕಾರವಾಗಿ ಇಸ್ರೇಲ್ ಹಿಂದೆ ಅಮೆರಿಕ ನಿಂತು ಇರಾನ್ ಮೇಲೆ ದಾಳಿ ಮಾಡಿಸಿದೆ ಎಂಬ ಪ್ರಶ್ನೆ ಸದ್ಯ ಉದ್ಭವವಾಗಿದೆ. ನಿಮ್ ಪ್ರಕಾರ ಏನಾಗಿರಬಹುದು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.